ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಯಾರು ಜೊತೆಗಿಲ್ಲದಿದ್ದಾಗ ಆ ದೇವರೇ ಜೊತೆಗಿರುತ್ತಾನೆ ಎಂದು ಎಲ್ಲರೂ ಹೇಳುತ್ತಾರೆ ಅಲ್ಲವೇ? ಬೆಳಗಿನ ಜಾವ 4 ಗಂಟೆಯ ಸಮಯ ಬನಾರಸ್ ಕ್ಯಾಂಟ್ ರೈಲು ನಿಲ್ದಾಣದಲ್ಲಿ ಒಂದು ಕಡೆ ದಟ್ಟವಾದ ಮಂಜು, ಇನ್ನೊಂದು ಕಡೆ ಅಪರಿಚಿತ ಮುಖಗಳು. ಹೃದಯದಲ್ಲಿ ಸ್ವಲ್ಪವೇ ಭಯ ಆವರಿಸುತ್ತಿತ್ತು. ಆದರೆ ಪ್ಲಾಟ್ಫಾರ್ಮ್ ನಂಬರ್ 4 ಬಳಿಯ ಒಂದು ಬೆಂಚ್ ಮೇಲೆ ತನ್ವಿ ಎಂಬ ಯುವತಿ ತನ್ನ 2 ವರ್ಷದ ಮಗ ಪರೀಕ್ಷಿತ್ ನನ್ನು ತನ್ನ ಮಡಿಲಲ್ಲಿ ಹಿಡಿದು ಮೌನವಾಗಿ ಕುಳಿತಿದ್ದಳು. ಅವಳು ಯಾರನ್ನು ಕೂಗುತ್ತಿರಲಿಲ್ಲ, ಯಾರ ಬಳಿಯೂ ಸಹಾಯ ಕೇಳುತ್ತಿರಲಿಲ್ಲ. ಅವಳ ಕಣ್ಣಲ್ಲಿ ನೀರು, ಮುಖದಲ್ಲಿ ದುಃಖ ಮತ್ತು ಹೃದಯದಲ್ಲಿ ಬಿರುಗಾಳಿಯೊಂದು ನಿರಂತರವಾಗಿ ಒಯ್ದಾಡುತ್ತಿರುವಂತಿತ್ತು. ಪ್ರತಿ ರೈಲಿನ ಇಂಜಿನ್ ಸದ್ದಿಗೂ ಅವಳು ಸ್ವಲ್ಪ ಬೆದರುತ್ತಿದ್ದಳು. ರೈಲು ನಿಂತಾಗ ಹುಟ್ಟುತ್ತಿದ್ದ ಆಸೆಯನ್ನು, ಜನಜಂಗುಳಿಯನ್ನು ನೋಡಿ ಮತ್ತೆ ನೆಲಕ್ಕೆ ತಳ್ಳಿದಂತೆ ಭಾಸವಾಗುತ್ತಿತ್ತು. ಅವಳ ಚಿಕ್ಕ ಮಗ ಪರೀಕ್ಷಿತ್ ಒಮ್ಮೆ ಹಪ್ಪಳ ಮಾರುವವನತ್ತ ಕೈ ಚಾಚಿದರೆ ಮತ್ತೊಮ್ಮೆ ಬಿಸ್ಕತ್ ಮಾರುವವನತ್ತ ಕೈ ಚಾಚುತ್ತಿದ್ದನು. ತನ್ವಿ ಅವನ ಕೈ ಹಿಡಿದು, ಬೇಡ ಮಗು, ಅದನ್ನು ತೆಗೆದುಕೊಳ್ಳಬಾರದು ಎಂದು ಪ್ರೀತಿಯಿಂದ ಹೇಳುತ್ತಿದ್ದಳು. ಕೇರಳದ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಕಾಳಿದಾಸ್ ಗುರೂಜಿ. ಪ್ರೇಮ ವೈಫಲ್ಯ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಅತ್ತೆ ಸೊಸೆ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇಷ್ಟಪಟ್ಟವರ ಜೊತೆ ಮದುವೆ, ಅನೈತಿಕ ಸಂಬಂಧ ಪರಿಹಾರ, ಪ್ರೀತಿಯಲ್ಲಿ ಮೋಸ, ಏನು ನಿಮ್ಮ ಜೀವನದ ಕಠಿಣ ಗುಪ್ತ ಸಮಸ್ಯೆಗಳಿಗೆ ನಮ್ಮಿಂದ 2 ದಿನದಲ್ಲಿ ಪರಿಹಾರ ಸಾಧ್ಯ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ, ಅತಿ ಶೀಘ್ರವೇ ಪರಿಹಾರ. ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 8722221062. ಅವಳ ಧ್ವನಿಯಲ್ಲಿ ತಾಯಿಯ ಮಮತೆ ಇತ್ತು. ಆದರೆ ಕಣ್ಣುಗಳಲ್ಲಿ ಹಸಿದ ಮಗುವನ್ನು ನೋಡಿಯೂ ಏನು ಮಾಡಲಾಗದ ಅಸಹಾಯಕತೆ ತುಂಬಿತ್ತು. ಸ್ವಲ್ಪ ದೂರದಲ್ಲಿ 28 ವರ್ಷದ ಅಂಶ್ ಕುಳಿತಿದ್ದನು. ದೆಹಲಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಅವನು ಹಬ್ಬದ ರಜೆ ಮುಗಿಸಿ ಮರಳಿ ತನ್ನ ಕೆಲಸಕ್ಕೆ ಹೋಗುತ್ತಿದ್ದನು. ಬೆಳಗಿನಿಂದಲೂ ಅವನು ತನ್ವಿಯನ್ನು ಗಮನಿಸುತ್ತಿದ್ದನು. ಹಳದಿ ಬಣ್ಣದ ಶಾಲು ಹೊತ್ತು ಮಗುವನ್ನು ಎದೆಗೆ ಹೊಚ್ಚಿಕೊಂಡು ಕುಳಿತಿದ್ದ ಆ ಯುವತಿ ಪ್ರತಿ ಬಾರಿ ರೈಲು ಬಂದಾಗಲೂ ಎದ್ದು ನಿಂತು ಜನಸಂದಣಿಯಲ್ಲಿ ಹೋಗಲು ಧೈರ್ಯ ಸಾಲದೆ ಮತ್ತೆ ಅದೇ ಜಾಗದಲ್ಲಿ ಕುಳಿತುಕೊಳ್ಳುತ್ತಿದ್ದಳು. ಅಂಶನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡುತ್ತಿತ್ತು. ಈ ಹುಡುಗಿ ಯಾರು? ಇಷ್ಟೊಂದು ಕಷ್ಟದಲ್ಲಿದ್ದರೂ ಒಂಟಿಯಾಗಿದ್ದಾಳೆ, ಆದರೂ ಇಷ್ಟು ಧೈರ್ಯದಿಂದ ಹೇಗೆ ಇದ್ದಾಳೆ ಎಂದು ಯೋಚನೆ ಮಾಡುತ್ತಿದ್ದನು. ಪರೀಕ್ಷಿತ್ 3ನೇ ಬಾರಿಗೆ ಹಪ್ಪಳದ ಕಡೆಗೆ ಕೈ ಚಾಚಿದಾಗ ಅಂಶ್ಗೆ ತಾಳ್ಮೆ ಕಳೆದು ಹೋಯಿತು. ಅವನು ಎದ್ದು ಹಪ್ಪಳ ಮಾರುವವನಿಂದ ಒಂದು ಪ್ಯಾಕೆಟ್ ತೆಗೆದುಕೊಂಡು ತನ್ವಿಯ ಮುಂದೆ ಬಂದು, ತೆಗೆದುಕೊ ಚಿಕ್ಕವನೇ, ಸ್ವಲ್ಪ ತಿನ್ನು ಎಂದನು. ತನ್ವಿ ಒಮ್ಮೆಲೆ ಬೆಚ್ಚಿ ಬಿದ್ದಳು. ಅವಳ ಕಣ್ಣುಗಳಲ್ಲಿ ಪ್ರಶ್ನೆ ಇತ್ತು, ಕೋಪವಿರಲಿಲ್ಲ. ಆದ್ರೆ ಸ್ವಾಭಿಮಾನ ಸ್ಪಷ್ಟವಾಗಿ ಕಾಣುತ್ತಿತ್ತು. ನೀವು ಏಕೆ ಕೊಡುತ್ತಿದ್ದೀರಿ? ಇವನು ಹೀಗೆ ಕೈ ಚಾಚುವುದು ಸಾಮಾನ್ಯ. ಅವನ ಹೊಟ್ಟೆ ತುಂಬಿದೆ ಎಂದು ಆಕೆ ಒಂದು ದುಃಖದ ಧ್ವನಿಯಲ್ಲಿ ಹೇಳಿದಳು. ಆಗ ಅಂಶ್, ಏನೂ ಆಗಲ್ಲ, ಮಗುವಿನ ಮನಸ್ಸಲ್ವಾ, ಸ್ವಲ್ಪ ತಿಂದರೆ ಏನೂ ಆಗುವುದಿಲ್ಲ ಎಂದು ನಗುತ್ತಾ ಹೇಳಿದನು. ತನ್ವಿ ಏನು ಮಾತನಾಡಲಿಲ್ಲ. ತನ್ನ ಮಗನನ್ನೇ ನೋಡುತ್ತಾ ಉಳಿದಳು. ಅವನು ಹಪ್ಪಳ ತಿನ್ನುತ್ತಾ ಅಂದು ಮೊದಲ ಬಾರಿಗೆ ನಕ್ಕನು. ಆ ಕ್ಷಣದಲ್ಲಿ ಅಂಶ್ಗೆ ಅರ್ಥವಾಯಿತು, ಇದು ಕೇವಲ ಹಸಿವಲ್ಲ, ಹಲವು ದಿನಗಳ ನಂತರ ಆ ಪುಟ್ಟ ಮುಖದಲ್ಲಿ ಮೂಡಿದ ನಗು ಎಂದು. ಸ್ವಲ್ಪ ಸಮಯದ ನಂತರ ಅಂಶ ಅವಳ ಬಳಿ ಬಂದು, ನೀವು ಎಲ್ಲಿಗೆ ಹೋಗಬೇಕು? ಬೆಳಿಗ್ಗಿನಿಂದಲೂ ನಿಮ್ಮನ್ನು ಇಲ್ಲೇ ನೋಡುತ್ತಿದ್ದೇನೆ, ಏನಾದ್ರೂ ಸಮಸ್ಯೆ ಎಂದು ವಿನಯದಿಂದ ಕೇಳಿದನು. ತನ್ವಿ ಮೊದಲು ಸ್ವಲ್ಪ ಹಿಂಜರಿದಳು. ನಂತರ, ನಾನು ದೆಹಲಿಗೆ ಹೋಗಬೇಕು, ನನ್ನ ಬಳಿ ಜನರಲ್ ಟಿಕೆಟ್ ಇದೆ, ಆದರೆ ಪ್ರತಿ ರೈಲಿನಲ್ಲಿಯೂ ತುಂಬಾ ಜನರಿರುತ್ತಾರೆ, ಈ ಮಗುವಿನೊಂದಿಗೆ ಹತ್ತಲು ಧೈರ್ಯ ಸಾಲುತ್ತಿಲ್ಲ, ಸ್ವಲ್ಪ ಜನ ಕಡಿಮೆ ಇರುವ ರೈಲು ಸಿಕ್ಕರೆ ಎಂದು ಯೋಚಿಸುತ್ತಿದ್ದೇನೆ ಎಂದಳು. ಅರೆ, ಹಾಗಾದರೆ ಏಕೆ ಚಿಂತೆ ಮಾಡುತ್ತೀರಿ? ನಾನು ದೆಹಲಿಗೆ ಹೋಗುತ್ತಿದ್ದೇನೆ, ನನ್ನ ಬಳಿ ಎಸಿ ಕೋಚ್ ಟಿಕೆಟ್ ಇದೆ, ನನ್ನ ಕ್ಯಾಬಿನ್ ನಲ್ಲಿ ಜಾಗವೂ ಇದೆ, ಬನ್ನಿ, ನನ್ನ ಜೊತೆ ಬನ್ನಿ, ನಾನು ಟಿಟಿ ಜೊತೆ ಮಾತನಾಡುತ್ತೇನೆ ಎಂದು ಅಂಶ್ ಪ್ರಾಮಾಣಿಕವಾಗಿ ಹೇಳಿದನು. ತನ್ವಿ ಕೆಲವು ಕ್ಷಣ ಯೋಚಿಸಿದಳು. ಜೀವನದಲ್ಲಿ ಮೊದಲ ಬಾರಿಗೆ ಯಾರೋ ನಂಬಿಕೆಯ ದಾರವನ್ನು ಚಾಚಿದಂತೆ ಅವಳಿಗೆ ಅನಿಸಿತು. ಆದರೆ ನನ್ನ ಬಳಿ ಜನರಲ್ ಟಿಕೆಟ್ ಮಾತ್ರ ಇದೆ, ಟಿಟಿ ಏನಾದರೂ ಹೇಳಿದರೆ ನನ್ನ ಬಳಿ ಹಣವೂ ಇಲ್ಲ ಎಂದಳು. ಆಗ ಅಂಶ್, ನಿಮ್ಮ ಬಳಿ ಧೈರ್ಯವಿದೆ, ಅದೇ ದೊಡ್ಡ ವಿಷಯ, ಟಿಟಿಗೆ ನಾನು ಉತ್ತರ ಕೊಡುತ್ತೇನೆ, ನೀವು ಬನ್ನಿ ಎಂದನು. ತನ್ವಿ ಹಿಂಜರಿದರು, ಕೊನೆಗೆ ತಲೆ ಆಡಿಸಿದಳು. ಬಹುಶಃ ಅವಳ ಬಳಿ ಬೇರೆ ದಾರಿಯೂ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ರೈಲು ಬಂದಿತು. ಅಂಶ್ ತನ್ವಿಯ ಬ್ಯಾಗ್ ತೆಗೆದುಕೊಂಡು ಅವಳನ್ನು ಎಸಿ ಕೋಚ್ಗೆ ಕರೆದೊಯ್ದನು. ಮೊದಲ ಬಾರಿಗೆ ಯಾರು ತನ್ನ ಬ್ಯಾಗಿನ ಭಾರವನ್ನು ಮಾತ್ರವಲ್ಲದೆ ತನ್ನ ಹೃದಯದ ಭಾರವನ್ನು ಇಳಿಸಿದಂತೆ ಅವಳಿಗೆ ಅನಿಸಿತು. ಕೋಚ್ ಒಳಗೆ ಹೋದ ತಕ್ಷಣ ತಣ್ಣನೆಯ ಗಾಳಿ ಅವಳನ್ನು ಸ್ಪರ್ಶಿಸಿತು. ತನ್ವಿ ಒಮ್ಮೆಲೆ ಬೆದರಿ, ಇಲ್ಲಿ ಇಷ್ಟು ತಣ್ಣಗೆ ಏಕಿದೆ ಎಂದು ಅರಿಯದೆ ಕೇಳಿದಳು. ಏಕೆಂದರೆ ನೀವು ಇಲ್ಲಿಗೆ ಮೊದಲ ಬಾರಿ ಬಂದಿದ್ದೀರಲ್ವಾ,
ಅದಕ್ಕೆ ಆ ರೀತಿ ಅನಿಸುತ್ತಿದೆ ಎಂದು ಅಂಶ್ ನಗುತ್ತಾ ಸೀಟಿನ ಮೇಲೆ ಕುಳಿತುಕೊಳ್ಳಲು ಹೇಳಿದನು. ತನ್ವಿ ಇನ್ನೂ ಸ್ವಲ್ಪ ಭಯದಿಂದಲೇ ಇದ್ದಳು. ಟಿಟಿ ಬಂದಾಗ ಅಂಶ್ ಅವನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಏನೋ ಮಾತನಾಡಿದನು. ತನ್ವಿ ದೂರದಿಂದಲೇ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯವಿತ್ತು. ಆದ್ರೆ ಸ್ವಲ್ಪ ಸಮಯದ ನಂತರ ಟಿಟಿ ನಗುತ್ತಾ ಹೊರಟು ಹೋದನು. ಎಲ್ಲವೂ ಸರಿಯಾಗಿದೆ, ಈಗ ನೀವು ನಿಶ್ಚಿಂತೆಯಿಂದ ಕುಳಿತುಕೊಳ್ಳಬಹುದು ಎಂದು ಅಂಶ್ ಹಿಂತಿರುಗಿ ಬಂದು ಹೇಳಿದನು. ಮೊದಲ ಬಾರಿಗೆ ತನ್ವಿಯ ಕಣ್ಣುಗಳಲ್ಲಿ ಒಂದು ಸಮಾಧಾನ ಕಾಣಿಸಿತು. ನೀವು ಇದೆಲ್ಲವನ್ನು ಏಕೆ ಮಾಡಿದಿರಿ ಎಂದು ಅವಳು ಕೇಳಿದಳು. ಏಕೆಂದರೆ ನೀವು ಒಬ್ಬ ಮನುಷ್ಯರು ಮತ್ತು ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂದು ಅಂಶ್ ಹೇಳಿದನು. ಆ ಮಾತುಗಳು ತನ್ವಿಯ ಹೃದಯವನ್ನು ತಟ್ಟಿದವು. ಪ್ರಯಾಣ ಪ್ರಾರಂಭವಾಯಿತು. ರೈಲಿನ ಕಿಟಕಿಯಿಂದ ಹೊರಗಿನ ಕತ್ತಲೆಯನ್ನು ನೋಡುತ್ತಾ ತನ್ವಿ ಇನ್ನೂ ಸಂಪೂರ್ಣವಾಗಿ ನಿಶ್ಚಿಂತಳಾಗಿರಲಿಲ್ಲ. ಹೃದಯದಲ್ಲಿ ಇನ್ನೂ ಯಾವುದು ಭಯವಿತ್ತು. ಬಹುಶಃ ನಷ್ಟವಾಗುತ್ತದೆ ಎಂದಲ್ಲ, ಆದರೆ ಇಷ್ಟು ದಿನ ತನ್ನನ್ನು ತಾನು ಒಂಟಿ ಎಂದು ಭಾವಿಸಿದ್ದ ಅವಳಿಗೆ ಒಬ್ಬ ಅಪರಿಚಿತನು ಇಷ್ಟೆಲ್ಲ ಸಹಾಯ ಮಾಡಿದ್ದನ್ನು ನಂಬಲು ಕಷ್ಟವಾಗುತ್ತಿತ್ತು. ಸ್ವಲ್ಪ ಹೊತ್ತಿನ ಮೌನದ ನಂತರ ಅಂಶ್ ವಿನಯದಿಂದ ಕೇಳಿದನು, ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಒಂದು ಮಾತು ಕೇಳಲಿ. ತನ್ವಿ ಅವನತ್ತ ನೋಡಿ ಏನು ಮಾತನಾಡದೆ ತಲೆ ಆಡಿಸಿದಳು. ಈ ಚಿಕ್ಕ ಮಗುವಿನೊಂದಿಗೆ ಇಷ್ಟು ಮುಂಜಾನೆ ದೆಹಲಿಗೆ ಒಂಟಿಯಾಗಿ ಏಕೆ ಹೋಗುತ್ತಿದ್ದೀರಿ? ಏನಾದರೂ ಸಮಸ್ಯೆ ಎಂದು ಕೇಳಿದನು. ತನ್ವಿಯ ಕಣ್ಣುಗಳಲ್ಲಿ ಕೆಲವು ಕ್ಷಣ ನೀರು ತುಂಬಿಕೊಂಡಿತು. ಆದರೆ ಬಹುಶಃ ಅವಳ ಮನಸ್ಸು ಈಗ ಮಾತನಾಡಲು ಬಯಸಿತ್ತು. ತನ್ನ ನೋವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬೇಕೆಂದು ಅನಿಸಿತ್ತು. ಆಗ ಅವಳು ನಿಧಾನವಾಗಿ ಹೇಳಲು ಪ್ರಾರಂಭಿಸಿದಳು. ನನ್ನ ಮದುವೆಯಾಗಿ 2.5 ವರ್ಷಗಳಾಯಿತು. ನನ್ನ ಗಂಡನ ಹೆಸರು ಸುರೇಶ್. ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಮೊದಲೆಲ್ಲ ಚೆನ್ನಾಗಿಯೇ ಇತ್ತು. ಆದರೆ ಕೆಲವು ದಿನಗಳ ನಂತರ ಅವರ ಕುಡಿತದ ಚಟ ಬೆಳಕಿಗೆ ಬಂತು. ಹಣದ ಕೊರತೆ, ಬೈಗುಳಗಳು ಮತ್ತು ಕೆಲವೊಮ್ಮೆ ಕೈ ಕೂಡ ಎತ್ತುತ್ತಿದ್ದರು. ಅವಳು ಸ್ವಲ್ಪ ಹೊತ್ತು ನಿಂತಳು. ಕಣ್ಣುಗಳಲ್ಲಿ ಎಷ್ಟೋ ನೋವನ್ನು ಹೇಳಿದಂತೆ ಅವಳಿಗೆ ಭಾಸವಾಗುತ್ತಿತ್ತು. ಮತ್ತೆ ಆಕೆ ಮಾತನಾಡುತ್ತಾ, ನನ್ನ ಮಗ ಹುಟ್ಟಿದಾಗ ಕೆಲವು ವಾರಗಳ ಕಾಲ ಅವಳು ಸ್ವಲ್ಪ ಬದಲಾದಂತೆ ಕಂಡಿದ್ದರು. ಆದರೆ ಒಂದು ದಿನ ಬೈಕ್ ಅಪಘಾತದಲ್ಲಿ ಅವರು ತೀರಿಕೊಂಡರು. ನಾನು ಸಂಪೂರ್ಣವಾಗಿ ಒಂಟಿಯಾದೆ. ನನ್ನ ತಾಯಿಯ ಮನೆಯವರು ನಿನ್ನ ಸಂಬಂಧ ಈಗ ನಿನ್ನ ಗಂಡನ ಮನೆಯವರದು ಎಂದು ಹೇಳಿದರು. ಗಂಡನ ಮನೆಯವರು ನಮ್ಮ ಮಗನೊಂದಿಗೆ ನಿನ್ನ ಸಂಬಂಧ ಮುಗಿದಿದೆ, ಈಗ ನೀನು ನಮಗೆ ಯಾರು ಅಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟರು. ಇದೆಲ್ಲವನ್ನು ಅಂಶ್ ನಿಶಬ್ದವಾಗಿ ಕೇಳುತ್ತಿದ್ದನು. ಏನನ್ನು ಕೇಳದೆ, ಏನನ್ನು ಮಾತನಾಡದೆ ತನ್ವಿ ಮತ್ತೆ ಹೇಳಿದಳು, ಈಗ ನನಗೆ ಎಲ್ಲಿಯೂ ಜಾಗವಿಲ್ಲ, ಆಸರೆ ಇಲ್ಲ. ನನ್ನ ಮಾತನ್ನು ಕೇಳುವವರು ಯಾರು ಇಲ್ಲ. ಒಂದು ದಿನ ಊರಲ್ಲಿ ಪರಿಚಯವಿದ್ದ ಅಕ್ಕ ಒಬ್ಬರು ಸುರೇಶ್ ಅವರ ಕಂಪನಿಯಲ್ಲಿ ಅವರ PF ಮತ್ತು ಕೆಲವು ಫಂಡ್ಗಳು ಇರಬಹುದೆಂದು ಹೇಳಿದರು. ಆ ಆಸೆಯಿಂದಲೇ ನಾನು ದೆಹಲಿಗೆ ಹೋಗುತ್ತಿದ್ದೇನೆ. ಇದು ನನ್ನ ಕೊನೆಯ ಪ್ರಯತ್ನ ಎಂದು ತನ್ವಿಯ ಧ್ವನಿ ನಡುಗುತ್ತಿತ್ತು. ತನ್ನ ಮಗನ ತಲೆಯ ಮೇಲೆ ಕೈ ಇಟ್ಟು, ಈ ಮಗು ನನ್ನ ಸರ್ವಸ್ವ. ಇವನಿಗಾಗಿ ನಾನು ಏನು ಬೇಕಾದರೂ ಮಾಡಲು ಸಿದ್ಧ. ಆದರೆ ಈಗ ಧೈರ್ಯವು ಕೈ ಕೊಡುತ್ತಿದೆ ಎಂದಳು. ಅಂಶ್ ತನ್ನ ಕೈ ಚಾಚಿ, ಧೈರ್ಯ ಇನ್ನೂ ಇದೆ, ಈಗ ನೀನು ಒಂಟಿಯಲ್ಲ ಎಂದನು. ಆ ಒಂದು ಮಾತು ತನ್ವಿಗೆ ಸ್ವಲ್ಪ ಸಮಾಧಾನ ನೀಡಿತು. ರಾತ್ರಿ ಆಯಿತು. ಕಿಟಕಿಯ ಹೊರಗೆ ಕತ್ತಲೆಯಲ್ಲಿ ಸ್ಟೇಷನ್ ನ ದೀಪಗಳು ಓಡಾಡುತ್ತಿದ್ದವು. ಕ್ಯಾಬಿನ್ ನಲ್ಲಿ ಇಬ್ಬರು ಅಪರಿಚಿತರು ಒಂದು ಅನಿರೀಕ್ಷಿತ ನಂಬಿಕೆಯೊಂದಿಗೆ ಒಂದಾಗುತ್ತಿದ್ದರು. ಅಂಶ್ ತನ್ನ ಬ್ಯಾಗಿನಿಂದ ಊಟ ತೆಗೆದನು. ಬೇಳೆ ಸಾರು, ಅನ್ನ, ಆಲೂಗಡ್ಡೆ ಪಲ್ಯ. ಸ್ವಲ್ಪ ತಿನ್ನು, ಹಸಿವಿನಿಂದ ಧೈರ್ಯವು ಸೋಲುತ್ತದೆ ಎಂದನು. ತನ್ವಿ ಮೊದಲು ಬೇಡವೆಂದಳು. ಆದರೆ ತನ್ನ ಮಗನ ಕಡೆ ನೋಡಿ, ಸರಿ ಸ್ವಲ್ಪ ರೊಟ್ಟಿ ಕುಡಿ ಎಂದಳು. ಇಬ್ಬರು ಒಟ್ಟಿಗೆ ಊಟ ಮಾಡಿದರು. ಅದು ಯಾವುದೇ ದುಬಾರಿ ಊಟವಾಗಿರಲಿಲ್ಲ. ಆದರೆ ಆ ಸಾಧಾರಣ ಊಟದಲ್ಲಿ ಒಂದು ಅಪರಿಚಿತ ಸಂಬಂಧವಿತ್ತು. ಆ ಒಂದು ತುತ್ತು ಅವರ ನಡುವಿನ ಗೋಡೆಯನ್ನು ಕೆಡವಿದಂತೆ ಅನಿಸಿತು. ರಾತ್ರಿಯ ಕೊನೆಯ ಜಾವದಲ್ಲಿ ಇಬ್ಬರು ಮಾತನಾಡುತ್ತಾ ನಿದ್ರೆಗೆ ಜಾರಿದರು. ಬೆಳಿಗ್ಗೆ 4 ಗಂಟೆಗೆ ನವದೆಹಲಿ ರೈಲ್ವೆ ಸ್ಟೇಷನ್ ಬಂದಾಗ ಅಂಶ್ ಪರೀಕ್ಷಿತ್ ನನ್ನು ಮೆಲ್ಲಗೆ ತನ್ನ ಮಡಿಲಿಗೆ ತೆಗೆದುಕೊಂಡು, ಬಾ, ಈಗ ಜೀವನದ ಮುಂದಿನ ಪ್ರಯಾಣ ಆರಂಭ ಎಂದನು. ಸ್ಟೇಷನ್ ನಲ್ಲಿ ಜನರ ಜಂಗುಳು ಹೆಚ್ಚಾಗತೊಡಗಿತು. ಆದರೆ ತನ್ವಿಯ ಮನಸ್ಸಿನಲ್ಲಿ ಮತ್ತೆ ಅದೇ ಪ್ರಶ್ನೆ, ಈಗ ಎಲ್ಲಿಗೆ ಹೋಗಬೇಕು? ಈ ಮುಂಜಾನೆ ಈ ಮಗುವಿನೊಂದಿಗೆ ಎಲ್ಲಿ ಉಳಿದುಕೊಳ್ಳಲಿ ಎಂದು ಆಲೋಚನೆ ಮಾಡುತ್ತಿದ್ದಳು. ಆಗ ಅಂಶ್ ಮಾತನಾಡುತ್ತಾ, ನನ್ನ ಫ್ಲಾಟ್ ನಲ್ಲಿ ನೀನು ವಿಶ್ರಾಂತಿ ಪಡೆಯಬಹುದು. ನಾನು ಹೊರಗಿನ ಕೋಣೆಯಲ್ಲಿ ಇರುತ್ತೇನೆ. ಬೆಳಿಗ್ಗೆ 10 ಗಂಟೆಗೆ ಕಂಪನಿಗೆ ಹೋಗೋಣ ಎಂದನು. ತನ್ವಿ ನಿಶಬ್ದವಾಗಿದ್ದಳು. ಪರಿಸ್ಥಿತಿಗಳು ಈಗ ಬದಲಾಗಿವೆ ಮತ್ತು ಯಾರನ್ನಾದರೂ ನಂಬುವುದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಎಂದು ಅವಳಿಗೆ ತಿಳಿದಿತ್ತು. ಸರಿ ಎಂದು ತಲೆಯಾಡಿಸಿದಳು. ಇಬ್ಬರು ಸ್ಟೇಷನ್ ನಿಂದ ಹೊರ ಬಂದರು. ಒಂದು ಹೊಸ ಬೆಳಕಿನ ಕಡೆಗೆ, ಒಂದು ಹೊಸ ಆಸೆಯೊಂದಿಗೆ. ದೆಹಲಿಯ ರಸ್ತೆಗಳು ಆ ಮುಂಜಾನೆ ಸ್ವಲ್ಪ ಹೆಚ್ಚು ನಿಶಬ್ದವಾಗಿದ್ದವು. ಸೂರ್ಯನ ಕಿರಣಗಳು ನಿಧಾನವಾಗಿ ಹರಡುತ್ತಿದ್ದವು. ಆದರೆ ತನ್ವಿಯ ಮನಸ್ಸಿನಲ್ಲಿ ಇನ್ನು ಮೋಡಗಳು ಕವಿದಿದ್ದವು. ಟ್ಯಾಕ್ಸಿಯ ಕಿಟಕಿಯಿಂದ ಹೊರಗೆ ನೋಡುತ್ತಾ ಅವಳ ಆಲೋಚನೆಗಳು ಎಲ್ಲೋ ಇದ್ದವು. ಅವಳ ಹೃದಯವು ಖಾಲಿ ಹೊಸ್ತಿಲನ್ನು ನೋಡುತ್ತಾ ಮುಂದೆ ಸಾಗಲು ಎದುರುತ್ತಿತ್ತು. ಅಂಶ್ ಅವಳ ಮುಖದಲ್ಲಿದ್ದ ಚಿಂತೆಯನ್ನು ಗಮನಿಸಿದನು. ಫ್ಲಾಟ್ಗೆ ತಲುಪಿದ ನಂತರ ಅಂಶ್ ಬಾಗಿಲು ತೆರೆದು, ಆ ಕೋಣೆಯಲ್ಲಿ ನೀನಿರು, ಚಿಂತಿಸಬೇಡ, ನಾನು ಹೊರಗಿನ ಕೋಣೆಯಲ್ಲಿ ಇರುತ್ತೇನೆ, ನಿನಗೆ ತೊಂದರೆಯಾಗುವುದಿಲ್ಲ ಎಂದನು. ತನ್ವಿ ಕೋಣೆಯನ್ನು ನೋಡಿದಳು. ಅದೊಂದು ಸಾಧಾರಣ
ಕಾರಣ 2 ಬೆಡ್ರೂಮ್ ಫ್ಲಾಟ್ ಸ್ವಲ್ಪ ಅಸ್ತವ್ಯಸ್ತವಾಗಿದ್ದರೂ ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿತ್ತು. ಈ ಅಪರಿಚಿತರಿಂದ ತುಂಬಿದ ನಗರದಲ್ಲಿ ಸುರಕ್ಷಿತವೆನಿಸುವುದೇ ಅತ್ಯಮೂಲ್ಯವಾದ ವಿಷಯವಾಗಿತ್ತು. ಅವಳು ತನ್ನ ಮಗನನ್ನು ಹಾಸಿಗೆ ಮೇಲೆ ಮಲಗಿಸಿ ತಾನು ಒಂದು ಮೂಲೆಯಲ್ಲಿ ಕುಳಿತು ಆಯಾಸದಲ್ಲಿ ಯಾವಾಗಲೂ ನಿದ್ರೆಗೆದ್ದಳು. ಅವಳು ಕಣ್ಣು ತೆರೆದಾಗ ಬೆಳಗಿನ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಕೋಣೆಯೊಳಗೆ ಬರುತ್ತಿದ್ದವು. ಪರೀಕ್ಷೆ ಇನ್ನು ಗಾಢವಾಗಿ ನಿದ್ರಿಸುತ್ತಿದ್ದನು. ತನ್ವಿ ಎದ್ದು ತನ್ನ ತಾಯಿ ಕಲಿಸಿದ ಅಭ್ಯಾಸದಂತೆ ಜಾಗರೂಕತೆಯಿಂದ ಹೊರಬಂದಳು. ಮೊದಲು ಅಸ್ತವ್ಯಸ್ತವಾಗಿ ಬಿದ್ದಿದ್ದ ವಸ್ತುಗಳನ್ನು ಜೋಡಿಸಲು ಪ್ರಾರಂಭಿಸಿದಳು. ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆದು ಕೋಣೆಯನ್ನು ಸ್ವಲ್ಪ ಅಚ್ಚುಕಟ್ಟಾಗಿಸಿದಳು. ಫ್ಲಾಟ್ ಅನ್ನು ಸರಿಪಡಿಸುತ್ತಿದ್ದಂತೆ ಅವಳ ಮನಸ್ಸು ಸ್ವಲ್ಪ ಸಮಾಧಾನಗೊಂಡಿತು. ಅಂಶ ಆಫೀಸ್ಗೆ ಸಿದ್ಧನಾಗಿ ಹೊರಗೆ ಬಂದಾಗ ತನ್ವಿಯನ್ನು ನೋಡಿ ಆಶ್ಚರ್ಯಪಟ್ಟನು. ನೀನು ವಿಶ್ರಾಂತಿ ಪಡೆಯಬೇಕಿತ್ತು, ಈ ಸ್ವಚ್ಛತೆ ಎಲ್ಲ ಏಕೆ ಎಂದು ಕೇಳಿದನು. ತನ್ವಿ ಮೆಲ್ಲಗೆ ನಕ್ಕು, ನಾನೊಬ್ಬಳು ಹೆಣ್ಣು, ಎಲ್ಲೇ ಇರಲಿ ಗಲೀಜು ನೋಡಲು ಸಾವಿಲ್ಲ ಎಂದಳು. ಅಂಶ ಏನು ಹೇಳಲಾಗಲಿಲ್ಲ. ಅವಳ ನಗುವಿನಲ್ಲಿದ್ದ ಆತ್ಮ ಗೌರವವು ಅವನ ಮಾತುಗಳನ್ನು ಮೀರಿಸಿತ್ತು. ನೀನು ಆರಾಮಾಗಿರು, ನಾನು ಮಧ್ಯಾಹ್ನ ಬರುತ್ತೇನೆ, ಆಗ ಕಂಪನಿಗೆ ಹೋಗೋಣ ಎಂದು ಹೇಳಿ ಹೊರಟು ಹೋದನು. ಮಧ್ಯಾಹ್ನ ಅಂಶ ಹಿಂತಿರುಗಿ ಬಂದಾಗ ತನ್ವಿ ಸಿದ್ಧಳಾಗಿದ್ದಳು. ತನ್ನ ಮಗನನ್ನು ಚೆನ್ನಾಗಿ ಅಲಂಕರಿಸಿ ತಾನು ಸಾಧಾರಣ ಸಲ್ವರ್ ಕುರ್ತಾ ಮತ್ತು ಹಣೆಯಲ್ಲಿ ಬೊಟ್ಟಿಟ್ಟುಕೊಂಡು ಮತ್ತೆ ಪ್ರಪಂಚವನ್ನು ಎದುರಿಸುವ ಧೈರ್ಯವನ್ನು ಸಂಪಾದಿಸಿದಂತೆ ಕಾಣುತ್ತಿದ್ದಳು. ಇಬ್ಬರು ಕಂಪನಿಯನ್ನು ತಲುಪಿದರು. ದೊಡ್ಡ ಕಂಪನಿಯ ಕಟ್ಟಡದ ಮುಂದೆ ನಿಂತ ತನ್ವಿ ಸ್ವಲ್ಪ ಎದರಿದಳು. ಆದರೆ ಹಂಸ್ ಅವಳ ಕೈಯನ್ನಲ್ಲ, ಅವಳ ಆತ್ಮವಿಶ್ವಾಸವನ್ನು ಹಿಡಿದುಕೊಂಡನು. ರಿಸೆಪ್ಷನ್ ಗೆ ಹೋಗಿ ಹಂಸ್ ಮ್ಯಾನೇಜರ್ ಮಿಸ್ಟರ್ ಘೋಷ್ ಅವರನ್ನು ಭೇಟಿಯಾದನು. ಸರ್, ಇವರು ಸುರೇಶ್ ಕುಮಾರ್ ಅವರ ಪತ್ನಿ, ತಮ್ಮ ಪತಿಯ PF ಕ್ಲೈಮ್ ಮಾಡಲು ಬಂದಿದ್ದಾರೆ ಎಂದನು. ಮ್ಯಾನೇಜರ್ ತನ್ವಿಯನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿದನು. ಆ ನೋಟದಲ್ಲಿ ಸಹಾನುಭೂತಿಗಿಂತ ಅನುಮಾನವೇ ಹೆಚ್ಚಿತ್ತು. ಮೇಡಮ್, ನಿಮ್ಮ ಪತಿಯ ಅಕೌಂಟ್ ನಮ್ಮಲ್ಲಿದೆ, ಆದರೆ ನಾಮಿನಿ ನಿಮ್ಮ ಅತ್ತೆ ಆಗಿರುವುದರಿಂದ ಕ್ಲೈಮ್ ಅನ್ನು ಅವರೇ ಮಾಡಬೇಕಾಗುತ್ತದೆ ಎಂದನು. ತನ್ವಿಯ ಮುಖದ ಬಣ್ಣ ಒಮ್ಮೆಗೆ ಬದಲಾಯಿತು. ಆದರೆ ಅವರು ಊರಿನಲ್ಲಿದ್ದಾರೆ, ಅವರೇ ನಾಮಿನಿ ಎಂದು ನನಗೆ ಎಂದಿಗೂ ಹೇಳಿರಲಿಲ್ಲ ಎಂದಳು. ಮ್ಯಾನೇಜರ್ ಕುರ್ಚಿಯಲ್ಲಿ ಹಿಂದಕ್ಕೆ ಹೊರಗಿ, ನಿಮ್ಮ ನಂಬರ್ ಕೊಡಿ, ನಾಳೆ ನಿಮಗೆ ತಿಳಿಸುತ್ತೇವೆ ಎಂದನು. ಆಗ ತನ್ವಿ ನಂಬರ್ ಕೊಟ್ಟಳು. ಹೊರಗೆ ಬಂದ ನಂತರ ಅವಳ ಮುಖದಲ್ಲಿ ಚಿಂತೆ ಆವರಿಸಿತ್ತು. ಏನಾಯಿತು ಎಂದು ಅಂಶ್ ಕೇಳಿದ. ಏನಿಲ್ಲ, ಆ ಮ್ಯಾನೇಜರ್ ನೋಟದಲ್ಲಿ ಏನೋ ವಿಚಿತ್ರವಾಗಿತ್ತು, ಅವರು ಬೇರೇನೋ ಯೋಚಿಸುತ್ತಿರುವಂತೆ ನನಗೆ ಅನಿಸಿತು ಎಂದು ತನ್ವಿ ಹೇಳಿದಳು. ಆಗ ಅಂಶ್, ಏನು ಆಗುವುದಿಲ್ಲ, ನಾನಿದ್ದೇನೆ ಅಲ್ವಾ, ಏನೇ ನಡೆದರೂ ಒಟ್ಟಿಗೆ ನೋಡಿಕೊಳ್ಳೋಣ ಎಂದು ಹಂಸ್ ಧೈರ್ಯ ಹೇಳಿದನು. ನಂತರ ಅವರು ಫ್ಲಾಟ್ಗೆ ಹಿಂತಿರುಗಿದರು. ಆ ರಾತ್ರಿ ತನ್ವಿಗೆ ನಿದ್ರೆ ಬರಲಿಲ್ಲ. ಮರುದಿನ ಬೆಳಿಗ್ಗೆ ಫೋನ್ ರಿಂಗ್ ಆಯ್ತು. ಮಿಸ್ಟರ್ ಘೋಷ್, ನಿಮ್ಮ ಗಂಡನ ಹಣವನ್ನು ನಿಮ್ಮ ಅತ್ತೆ ಮಾವ ತೆಗೆದುಕೊಂಡರು. ಅವರು ಮರುದಿನವೇ ಬಂದು ಕ್ಲೈಮ್ ಮಾಡಿಕೊಂಡರು. ನಿಮಗೆ ಏನನ್ನು ಕೊಡಬಾರದೆಂದು ಹೇಳಿದರು ಎಂದು ಘೋಷ್ ಹೇಳಿದರು. ಈ ಮಾತು ಕೇಳಿದ ತಕ್ಷಣ ತನ್ವಿಯ ದೇಹ ನಡುಗಿ ಹೋಯಿತು. ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯಿತು. ನನ್ನ ಮಗನಿಗೂ ಹಕ್ಕಿಲ್ಲವೆಂದು ಹೇಳಿದರ, ನಾನು ಯಾರಿಗಾಗಿ ಹೋರಾಡುತ್ತಿದ್ದೇನೆ, ಈಗ ನನ್ನ ಬಳಿ ಏನೂ ಇಲ್ಲ ಎಂದು ಗೋಳಾಡಿದಳು. ಆಗ ಹಂಸ್ ಅವಳ ಭುಜ ಹಿಡಿದು, ನೀನು ಒಂಟಿಯಲ್ಲ ತನ್ವಿ, ನಾನಿದ್ದೇನೆ, ನೀನು ಇಲ್ಲೇ ಇರು, ನಿನಗೆ ಯಾವುದಾದರೂ ಕೆಲಸ ನೋಡುತ್ತೇನೆ ಎಂದನು. ತನ್ವಿ ಏನು ಮಾತನಾಡಲಿಲ್ಲ. ತನ್ನ ಮಗನನ್ನು ಎದೆಗಪ್ಪಿಕೊಂಡು ಅಳುತ್ತಲೇ ಇದ್ದಳು. ಆ ಪುಟ್ಟ ಉಸಿರೇ ಅವಳ ಕೊನೆಯ ಆಶೆಯಾಗಿತ್ತು. ದಿನಗಳು ಕಳೆದವು. ತನ್ವಿ ಈಗ ಆಮ್ಸ್ ನ ಫ್ಲಾಟ್ ನಲ್ಲಿ ಪರೀಕ್ಷೆ ಜೊತೆ ಒಂದು ಪ್ರತ್ಯೇಕ ಕೋಣೆಯಲ್ಲಿ ವಾಸಿಸುತ್ತಿದ್ದಳು. ಯಾವುದೇ ಆಸೆಗಳಿಲ್ಲದೆ, ಯಾವುದೇ ದೂರುಗಳಿಲ್ಲದೆ ಮನೆಯನ್ನು ನಿಭಾಯಿಸುತ್ತಾ ಸ್ವಚ್ಛಗೊಳಿಸುತ್ತಾ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡುತ್ತಿದ್ದಳು. ಹಂಸ್ ಅವಳಿಗೆ ಯಾವುದೇ ವಿಷಯ ಹೇಳಲಿಲ್ಲ, ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ. ಹಂಸ್ ನ ಮನಸ್ಸು ಕೂಡ ಬದಲಾಗುತ್ತಿತ್ತು. ತನ್ವಿ ಈಗ ಅವನಿಗೆ ಸ್ಟೇಷನ್ ನಲ್ಲಿ ಕುಳಿತಿದ್ದ ಆ ಯುವತಿ ಮಾತ್ರವಾಗಿರಲಿಲ್ಲ, ಅವಳು ಒಬ್ಬ ಬಲವಾದ ತಾಯಿ, ನೀತಿವಂತ ಮಹಿಳೆ, ತನ್ನ ಪರಿಸ್ಥಿತಿಗಳಿಗೆ ತಲೆಭಾಗದ ಹೆಣ್ಣಾಗಿದ್ದಳು. ಪರೀಕ್ಷಿತ್ ಕೂಡ ಆಮ್ಸ್ ನೊಂದಿಗೆ ಬೆರೆತು ಹೋಗಿದ್ದನು. ಅವನ ತೊಡೆಯ ಮೇಲೆ ಆಡುತ್ತಾ ಅವನು ಬಂದಾಗ ಬಾಗಿಲು ತೆಗೆಯುತ್ತಿದ್ದನು. ಒಂದು ಸಂಜೆ ಆಮ್ಸ್ ಆಫೀಸಿನಿಂದ ಹಿಂದಿರುಗಿದಾಗ ತನ್ವಿ ಕಿಟಕಿಯ ಬಳಿ ಕುಳಿತಿದ್ದಳು. ಕೈಯಲ್ಲಿ ಟೀ ಕಪ್, ಕಣ್ಣುಗಳು ಎಲ್ಲೋ ಭೂತಕಾಲದಲ್ಲಿ ಮುಳುಗಿದ್ದವು. ಏನು ಯೋಚಿಸುತ್ತಿದ್ದೀಯಾ ಎಂದು ಹಂಸ್ ಕೇಳಿದನು. ತನ್ವಿ ನಕ್ಕಳು. ಆದರೆ ಆ ನಗುವಿನಲ್ಲಿ ಯಾವುದೋ ಮುರಿದ ನೋವಿತ್ತು. ಏನಿಲ್ಲ, ಅಮ್ಮ ಬದುಕಿದ್ದಾಗ ಯಾವಾಗಲೂ ಹೇಳುತ್ತಿದ್ದರು, ಮಗಳೇ, ಪ್ರತಿ ಕತ್ತಲೆಯ ಸೂರ್ಯೋದಯಕ್ಕೆ ಮೊದಲು ಹೆಚ್ಚು ಕಪ್ಪಾಗಿರುತ್ತದೆ ಎಂದು. ಬಹುಶಃ ಈಗ ಕರಾಳ ರಾತ್ರಿ ಮುಗಿಯುವ ಸಮಯ ಬಂದಿದೆಯೇನೋ. ಈ ಮಾತನ್ನು ಕೇಳಿ ಹಂಸ್ ಮೌನವಾದನು. ಆದರೆ ಅವನ ಹೃದಯ ಏನು ಹೇಳುತ್ತಿತ್ತು. ನಾನು ಆ ಉದಯದ ಭಾಗವಾಗಲು ಬಯಸುತ್ತೇನೆ ಎಂದು ಹೇಳಿ ಅವನು ತನ್ವಿಯನ್ನು ನೋಡುತ್ತಾ ನಿಂತನು. ಮೊದಲ ಬಾರಿಗೆ ತನ್ನ ಹೃದಯದಲ್ಲಿ ಅಡಗಿದ್ದ ಒಂದು ಭಾವನೆಯನ್ನು ಗುರುತಿಸಿದನು. ಅದು ಇಲ್ಲಿಯವರೆಗೆ ಕೇವಲ ಮಾನವೀಯತೆ, ಅನುಕಂಪವಾಗಿತ್ತು. ಆದರೆ ಈಗ ಅದು ಒಂದು ಅವರ್ಣನೀಯ ಬಂಧವಾಗಿ ರೂಪುಗೊಳ್ಳುತ್ತಿತ್ತು. ಕೆಲವು ದಿನಗಳ ನಂತರ ಹ್ಯಾಮ್ಸ್ ರಾತ್ರಿ ತಡವಾಗಿ ಆಫೀಸಿನಿಂದ ಬಂದಾಗ ತನ್ವಿ ಮೊದಲ ಬಾರಿಗೆ ಅವನಿಗಾಗಿ ಬಾಗಿಲು ತೆರೆದು, ಊಟ ಸಿದ್ಧ ಮಾಡಿದ್ದೇನೆ, ತಣ್ಣಗಾಗಿರಬಹುದು, ಆದರೆ ಪ್ರೀತಿಯಿಂದ
ಮಾಡಿದ್ದೇನೆ ಎಂದಳು. ಆಮ್ಸ್ ನಕ್ಕು, ಪ್ರೀತಿಯಿಂದ ಮಾಡಿದ ಯಾವುದು ಕೂಡ ಎಂದಿಗೂ ತಣ್ಣಗಾಗುವುದಿಲ್ಲ ಎಂದನು. ಆ ರಾತ್ರಿ ಅವರ ನಡುವೆ ಯಾವುದೇ ಮಾತುಗಳಿಲ್ಲದೆ, ಸ್ಪರ್ಶವಿಲ್ಲದೆ, ಕೇವಲ ಕಣ್ಣೋಟದಲ್ಲಿ ಕಳೆದು ಹೋಯಿತು. ಆದರೆ ಮರುದಿನ ಬೆಳಿಗ್ಗೆ ತನ್ವಿ ಹೇಳಿದ ಮಾತು ಆಮ್ಸ್ ನ ಹೃದಯವನ್ನು ಕಲಕಿತು. ನಾನು ಊರಿಗೆ ಹಿಂತಿರುಗಬೇಕೆಂದುಕೊಂಡಿದ್ದೇನೆ. ಇಲ್ಲಿನ ಜನರ ಮಾತುಗಳು ಸರಿಯಿಲ್ಲ. ನನ್ನ ಬಗ್ಗೆಯೂ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಅಕ್ಕಪಕ್ಕದವರು ಕತೆ ಕಟ್ಟಲು ಶುರು ಮಾಡಿದ್ದಾರೆ. ಆದ್ದರಿಂದ ನಾನು ಊರಿಗೆ ಹೊರಡುತ್ತೇನೆ ಎಂದು ತನ್ವಿ ಹೇಳಿದಳು. ಆಮ್ಸ್ಗೆ ಒಮ್ಮೆಲೆ ಆಘಾತವಾಯಿತು. ಜನರು ಕತೆ ಕಟ್ಟುತ್ತಿದ್ದಾರಲ್ಲವೇ, ಹಾಗಾದರೆ ಅವರಿಗೆ ನಿಜವಾದ ಉತ್ತರವನ್ನು ಕೊಡೋಣ ಎಂದನು. ತನ್ವಿ ಆಶ್ಚರ್ಯದಿಂದ ಅವನನ್ನು ನೋಡಿ ಅಂದರೆ ಎಂದು ಕೇಳಿದಳು. ಆಮ್ಸ್ ಉಸಿರು ಬಿಗಿ ಹಿಡಿದು ಅವಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ತನ್ವಿ. ಯಾರಿಗೋಸ್ಕರ ಅಲ್ಲ, ಸಮಾಜದ ಬಾಯಿ ಮುಚ್ಚಿಸಲು ಅಲ್ಲ, ನಿನ್ನೊಂದಿಗೆ, ನಿನ್ನ ಮಗನೊಂದಿಗೆ ನನ್ನ ಹೃದಯದ ಬಂಧ ಬೆಸೆದು ಹೋಗಿದೆ, ಅದಕ್ಕಾಗಿ ಎಂದನು. ಈ ಮಾತನ್ನು ಕೇಳಿ ತನ್ವಿಯ ಕೈಯಲ್ಲಿದ್ದ ನೀರಿನ ಲೋಟ ಜಾರಿ ಬೀಳುವಂತಿತ್ತು. ಅವಳಿಗೆ ಒಂದು ಕ್ಷಣ ಮಾತುಗಳೇ ಬರಲಿಲ್ಲ. ಆಗ ತನ್ವಿ, ನಿನಗೆ ಗೊತ್ತಾ ಇದು ಎಷ್ಟು ದೊಡ್ಡ ನಿರ್ಧಾರ? ನಾನು ಒಬ್ಬ ವಿಧವೆ. ನನ್ನ ಬಳಿ ಏನೂ ಇಲ್ಲ, ಕೇವಲ ಒಂದು ಮಗು ಮತ್ತು ಗತಕಾಲದ ಗಾಯಗಳಿವೆ ಎಂದಳು. ಹಂಸ ಅವಳ ಮಾತನ್ನು ತಡೆದು, ನನಗೆ ನಿನ್ನ ಗತಕಾಲ ಬೇಕಾಗಿಲ್ಲ ತನ್ವಿ, ನಿನ್ನ ಹಿಂದಿನ ಸಾಥ್ ಬೇಕು. ನಿನ್ನ ಮಗ ನನಗೆ ನನ್ನವನೇ ಆಗಿಬಿಟ್ಟಿದ್ದಾನೆ ಎಂದನು. ತನ್ವಿಯ ಕಣ್ಣುಗಳು ತೇವಗೊಂಡವು. ನಡುಗುವ ತುಟಿಗಳಿಂದ, ನಿಮ್ಮ ಅಪ್ಪ ಅಮ್ಮ ಒಪ್ಪುತ್ತಾರಾ ಎಂದು ಕೇಳಿದಳು. ಆಮ್ಸ್ ನಕ್ಕು, ನಾನು ಈಗಾಗಲೇ ಅವರೊಂದಿಗೆ ಮಾತನಾಡಿದ್ದೇನೆ, ಅವರಿಗೆ ಯಾವುದೇ ಅಭ್ಯಂತರವಿಲ್ಲ, ನೀನು ಸರಿ ಎಂದು ಹೇಳು ಸಾಕು ಎಂದಳು. ಆ ರಾತ್ರಿ ಹಲವು ವರ್ಷಗಳ ನಂತರ ತನ್ವಿ ಮತ್ತೆ ಸಂತೋಷವಾಗಿದ್ದಳು. ತನಗೆ ಯಾರೋ ಜೊತೆಗಿದ್ದಾರೆ, ಮುರಿದು ಹೋದ ಹೆಣ್ಣು ಮಕ್ಕಳು ಮತ್ತೆ ನಗಬಲ್ಲರು, ಪ್ರೀತಿ ಕೇಳದೆಯೂ ಸಿಗಬಹುದು ಮತ್ತು ನೀತಿ ನಿಜಾಯಿತಿಯಿಂದ ಇದ್ದರೆ ದೇವರು ದಾರಿ ತೋರಿಸುತ್ತಾನೆ ಎಂದು ಅವಳು ಅರಿತುಕೊಂಡಳು. ನನ್ನ ಮಗನೊಂದಿಗೆ ಜೀವನ ಪೂರ್ತಿ ಕಳೆಯುವ ನಂಬಿಕೆ ನಿನಗಿದ್ದರೆ ನನ್ನ ಕಡೆಯಿಂದ ಸರಿ ಎಂದು ಸ್ಪಷ್ಟವಾಗಿ ಹೇಳಿದಳು. ಕೆಲವೇ ವಾರಗಳಲ್ಲಿ ಎಲ್ಲವೂ ಬದಲಾಯಿತು. ಆಮ್ಸ್ ಮತ್ತು ತನ್ವಿ ಸರಳವಾಗಿ ಮದುವೆಯಾದರು. ಯಾವುದೇ ಆಡಂಬರ ಸಂಭ್ರಮವಿರಲಿಲ್ಲ. ಮನೆಯ ದೇವರ ಕೋಣೆಯ ಮುಂದೆ ಅಪ್ಪ ಅಮ್ಮನ ಆಶೀರ್ವಾದದೊಂದಿಗೆ ಒಂದು ಚಿಕ್ಕ ಹಾರ, 2 ಹೃದಯಗಳ ವಾಗ್ದಾನ. ಆ ದಿನ ಪರಿಷಿತ್ ಕೂಡ ತುಂಬಾ ನಕ್ಕನು, ಏಕೆಂದರೆ ಅವನಿಗೆ ಈಗ ಅಮ್ಮನ ಜೊತೆಗೆ ಅಪ್ಪ ಕೂಡ ಸಿಕ್ಕಿದ್ದನು. ಆಮ್ಸ್ ಅವನ ಕೈ ಹಿಡಿದು ತನ್ನನ್ನು ತಾನು ಅತ್ಯಂತ ಭಾಗ್ಯವಂತನೆಂದು ಭಾವಿಸಿದನು. ಮದುವೆಯ ನಂತರ ಜೀವನ ಹೊಸ ತಿರುವು ಪಡೆಯಿತು. ಒಮ್ಮೆ ಒಬ್ಬ ಮಹಿಳೆ ಶಾಲನ್ನು ಒದ್ದು ಮೌನವಾಗಿ ಕುಳಿತಿದ್ದಳು. ಆ ಫ್ಲಾಟ್ ನಲ್ಲಿ ಈಗ ಮಕ್ಕಳ ನಗು, ಅಡುಗೆ ಮನೆಯಿಂದ ಬರುವ ಟೀ ಸುವಾಸನೆ, ಇಬ್ಬರ ನಗುವಿನ ಸದ್ದು ತುಂಬಿತ್ತು. ತನ್ವಿ ತನ್ನ ಆತ್ಮ ಗೌರವವನ್ನು ಮರಳಿ ಪಡೆದಳು. ಮನೆ ಹಿಂದಲೇ ಒಂದು ಚಿಕ್ಕ ಹೊಲಿಗೆ ಮತ್ತು ಕಸೂತಿ ಕೆಲಸವನ್ನು ಪ್ರಾರಂಭಿಸಿದಳು. ಆಮ್ಸ್ ಅದನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಮಾರಾಟ ಮಾಡಲು ಸಹಾಯ ಮಾಡಿದನು. ನಿಧಾನವಾಗಿ ತನ್ವಿ ಸ್ವಂತವಾಗಿ ಸಂಪಾದಿಸಲು ಪ್ರಾರಂಭಿಸಿದಳು. ಒಮ್ಮೆ ಸ್ಟೇಷನ್ ಬೆಂಚ್ ಮೇಲೆ ಕುಳಿತು ಮುಂದಿನ ರೈಲು ಹತ್ತಬೇಕೋ ಬೇಡವೆಂದು ಯೋಚಿಸುತ್ತಿದ್ದ ಆ ಮಹಿಳೆ ಈಗ ಪ್ರತಿದಿನ ಬೆಳಿಗ್ಗೆ ತನ್ನ ಮಗನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು, ನಾವು ಹೆಣ್ಣು ಮಕ್ಕಳು ರೈಲಿನ ಹಾಗೆ ಕಣೋ, ಎಷ್ಟು ತಡವಾದರೂ ನಮ್ಮ ಗುರಿಯನ್ನು ತಲುಪುತ್ತೇವೆ ಎಂದು ಹೇಳುತ್ತಿದ್ದಳು. ಸಮಯ ಕಳೆಯಿತು. ಪರೀಕ್ಷೆ ದೊಡ್ಡವನಾದ. ಆಮ್ಸ್ ಮತ್ತು ತನ್ವಿಗೆ ಒಬ್ಬ ಹೆಣ್ಣು ಮಗು ಕೂಡ ಹುಟ್ಟಿದಳು. ಚಿಕ್ಕ ದೇವತೆ ಈಗ ಫ್ಲಾಟ್ ನಲ್ಲಿ 4 ಉಸಿರು, 4 ಹೃದಯಗಳು, ಒಂದು ಸಂಪೂರ್ಣ ಕುಟುಂಬ. ಒಂದು ದಿನ ಆಮ್ಸ್ ಆಫೀಸ್ ಇಂದ ಹಿಂತಿರುಗಿದಾಗ ತನ್ವಿ ಕಿಟಕಿಯ ಬಳಿ ಕುಳಿತಿದ್ದಳು. ಹಿಂದೆ ಅಲ್ಲಿ ಕುಳಿತಾಗ ಅವಳ ಕೈಯಲ್ಲಿ ಟೀ ಇರುತ್ತಿತ್ತು. ಈಗ ಒಂದು ಪುಸ್ತಕವಿತ್ತು. ಮುಖದಲ್ಲಿ ನೋವಿರಲಿಲ್ಲ, ತೃಪ್ತಿ ಇತ್ತು. ಇವತ್ತು ಮತ್ತೆ ಏನು ಯೋಚಿಸುತ್ತಿದ್ದೀಯಾ ಎಂದು ಆಮ್ಸ್ ಕೇಳಿದನು. ತನ್ವಿ ನಕ್ಕು, ಹೌದು, ಕೆಲವೊಮ್ಮೆ ಯೋಚಿಸು, ಆ ದಿನ ನೀನು ಸಿಗದಿದ್ದರೆ ನಾನು ಎಲ್ಲಿರುತ್ತಿದ್ದೇನು ಎಂದು ದುಃಖದಿಂದ ಆನಂದ ಬಾಷ್ಪವನ್ನು ಸುರಿಸುತ್ತಾ ಹೇಳಿದಳು. ಆಗ ಆಮ್ಸ್ ತಡ ಮಾಡದೆ, ಹಾಗಾದರೆ ಬಹುಶಃ ನಾನು ಅಪೂರ್ಣನಾಗಿ ಉಳಿಯುತ್ತಿದ್ದೇನೇನು, ಏಕೆಂದರೆ ಆ ದಿನ ನಾನು ರಜೆಯಿಂದ ಹಿಂತಿರುಗಲು ಹೊರಟಿರಲಿಲ್ಲ, ನಿನ್ನನ್ನು ಹುಡುಕಲು ಹೊರಟಿದ್ದೆ, ಅದು ನನಗೆ ನಂತರ ಅರ್ಥವಾಯಿತು ಎಂದನು. ತನ್ವಿಯ ಕಣ್ಣುಗಳಿಂದ ಒಂದು ಸಣ್ಣ ಹನಿ ಕಣ್ಣೀರು ಜಾರಿತು. ಆದರೆ ಈ ಬಾರಿ ಆ ಕಣ್ಣೀರು ನೋವಿನದಲ್ಲ, ಒಂದು ಕತೆ ಪೂರ್ಣಗೊಂಡ ಸಾಕ್ಷಿಯಾಗಿತ್ತು. ಈಗ ತನ್ವಿ ಸ್ಟೇಷನ್ ನಲ್ಲಿ ಕುಳಿತಿದ್ದ ಮಹಿಳೆಯಲ್ಲ, ಅವಳು ಒಬ್ಬ ಹೆಂಡತಿ, ಒಬ್ಬ ತಾಯಿ, ಒಬ್ಬ ಉದ್ಯಮಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ಈಗ ತನಗಾಗಿ ಬದುಕುತ್ತಿದ್ದಾಳೆ. ಒಮ್ಮೆ ಹೃದಯ ಒಡೆಯುವ ಮೌನವಿದ್ದ ಜೀವನದಲ್ಲಿ ಈಗ ಪ್ರೀತಿ ತುಂಬಿದ ನಗುವಿದೆ. ಬಹುಶಃ ಇದೇ ನಿಜವಾದ ಗೆಲುವು, ಏಕೆಂದರೆ ಒಬ್ಬ ಮಹಿಳೆ ತನ್ನ ಭಯವನ್ನು ಗೆದ್ದು ತನ್ನ ಮಗನಿಗಾಗಿ ಅಲ್ಲ, ತನಗಾಗಿ ಬದುಕಲು ಪ್ರಾರಂಭಿಸಿದ ದಿನವದು. ಫ್ರೆಂಡ್ಸ್, ಈಗ ನಿಮ್ಮೆಲ್ಲರಿಗೊಂದು ಪ್ರಶ್ನೆ, ಆಮ್ಸ್ ಮಾಡಿದ್ದು ಸರಿಯೇ ತಪ್ಪೇ? ಒಬ್ಬ ಅಪರಿಚಿತ ಮಹಿಳೆಗಾಗಿ ಹೀಗೆ ನಿಲ್ಲುವುದು, ಅವಳನ್ನು ತನ್ನವಳಾಗಿಸಿಕೊಳ್ಳುವುದು, ಅವಳಿಗೆ ಹೊಸ ಗುರುತನ್ನು ನೀಡುವುದು ಸಮಾಜ ದೃಷ್ಟಿಯಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ? ಕೇರಳದ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ, ಪ್ರಧಾನ ತಾಂತ್ರಿಕ್ ಕಾಳಿದಾಸ್ ಗುರೂಜಿ,
ಪ್ರೇಮ ವೈಫಲ್ಯ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಅತ್ತೆ ಸೊಸೆ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇಷ್ಟಪಟ್ಟವರ ಜೊತೆ ಮದುವೆ, ಅನೈತಿಕ ಸಂಬಂಧ ಪರಿಹಾರ, ಪ್ರೀತಿಯಲ್ಲಿ ಮೋಸ, ಏನು ನಿಮ್ಮ ಜೀವನದ ಕಠಿಣ ಗುಪ್ತ ಸಮಸ್ಯೆಗಳಿಗೆ ನಮ್ಮಿಂದ 2 ದಿನದಲ್ಲಿ ಪರಿಹಾರ ಸಾಧ್ಯ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಅತಿ ಶೀಘ್ರವೇ ಪರಿಹಾರ. ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 8722221062. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.